ವೀಕ್ಷಕರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮ್ಮ ಬುದ್ಧಿವಂತಿಕೆಗೆ ಜಗತ್ತೇ ಮಾರು ಹೋಗುತ್ತದೆ ನಿಜ. ಆದರೆ ಅದೇ ಬುದ್ಧಿವಂತಿಕೆ ನಿಮ್ಮನ್ನು ಸಂದಿಗ್ಧತೆಗೆ ತಳ್ಳುತ್ತಿದೆಯೇ? ಎರಡು ಮನಸ್ಸುಗಳ ನಡುವೆ ಸಿಲುಕಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ನೀವು ಪರದಾಡುತ್ತಿದ್ದೀರಾ? ಹಾಗಿದ್ದರೆ 2026ರ ಈ ರಹಸ್ಯಗಳು ನಿಮ್ಮ ಬದುಕಿನ ದಿಕ್ಸೂಚಿಯನ್ನು ಬದಲಿಸಲಿವೆ. ಮಿಥುನ ರಾಶಿಯವರೇ, ನೀವು ವಾಯುತತ್ವದವರು. ನಿಮ್ಮ ಮಾತಿನ ಚಾತುರ್ಯ ಮತ್ತು ಸಮಯ ಪ್ರಜ್ಞೆಗೆ ನಿಮ್ಮನ್ನು ಮೀರಿದವರು ಯಾರೂ ಇಲ್ಲ. ಒಂದೇ ಸಮಯದಲ್ಲಿ 10 ಕೆಲಸಗಳನ್ನು ಮಾಡುವ ಅದ್ಭುತ ಸಾಮರ್ಥ್ಯ ನಿಮ್ಮಲ್ಲಿದೆ. ಆದರೆ ಕಳೆದ ಕೆಲವು ಸಮಯದಿಂದ ನೀವು ಎಷ್ಟೇ ಜಾಣ್ಮೆಯಿಂದ ಕೆಲಸ ಮಾಡಿದರೂ ಕ್ರೆಡಿಟ್ ಮಾತ್ರ ಬೇರೆಯವರ ಪಾಲಾಗುತ್ತಿದೆ ಎಂಬ ಬೇಸರ ನಿಮ್ಮನ್ನು ಕಾಡುತ್ತಿರಬಹುದು. ಪ್ರೀತಿ ಪಾತ್ರರ ನಂಬಿಕೆ ದ್ರೋಹ ಮತ್ತು ಆರ್ಥಿಕ ಏರಿಳಿತಗಳು ನಿಮ್ಮನ್ನು ಮಾನಸಿಕವಾಗಿ ದಣಿವಿರುವಂತೆ ಮಾಡಿರಬಹುದು. ಆದರೆ 2026ರಲ್ಲಿ ಮಿಥುನ ರಾಶಿಯವರ ಬದುಕಿನಲ್ಲಿ ಕಾಮನಬಿಲ್ಲಿನಂತಹ ಅದ್ಭುತ ಕಾಲಘಟ್ಟ ಆರಂಭವಾಗಲಿದೆ. ಆ ಸುವರ್ಣ ಕಾಲದ ಬಾಗಿಲನ್ನು ತೆರೆಯುವ 5 ಅತಿ ದೊಡ್ಡ ರಹಸ್ಯಗಳು ಯಾವುವು ಮತ್ತು ನೀವು ಪಾಲಿಸಬೇಕಾದ ಆ ವಿಶೇಷ ಕ್ರಮಗಳು ಯಾವುವು ಎಂಬ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಮಹತ್ವದ ಮಾಹಿತಿಯನ್ನು ಹಂಚಿಕೊಳ್ಳುವ ಮುನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಈ ಕೂಡಲೇ ಜೈ ಶ್ರೀ ಕೃಷ್ಣ ಅಥವಾ ಓಂ ಗಂ ಗಣಪತಿಯೇ ನಮಃ ಎಂದು ಬರೆದು ನಿಮ್ಮ ಸಕಾರಾತ್ಮಕ ಸ್ಪಂದನೆಯನ್ನು ನಮಗೆ ತಲುಪಿಸಿ. ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಮಿಥುನ ರಾಶಿಯ ಈ ವಿಶೇಷ ಭವಿಷ್ಯವನ್ನು ತಿಳಿಯುವ ಮೊದಲು ನಮ್ಮ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ನಿಮ್ಮ ಜೀವನದ ಪ್ರತಿ ಹಂತದಲ್ಲೂ ದಾರಿದೀಪವಾಗುವ ಇಂತಹ ಸತ್ಯ ಮಾಹಿತಿಗಳು ನಮ್ಮಲ್ಲಿ ಮಾತ್ರ ಲಭ್ಯವಿವೆ. ವೀಕ್ಷಕರೇ, 2026ರಲ್ಲಿ ಮಿಥುನ ರಾಶಿಯವರು ಕುಬೇರನ ಸಂಪತ್ತನ್ನು ಆಕರ್ಷಿಸಲು ಪಾಲಿಸಬೇಕಾದ ಮೊದಲ ಮಹಾರಹಸ್ಯ ಬುಧ ಗ್ರಹದ ಆರಾಧನೆ ಮತ್ತು ಹಸಿರು ಬಣ್ಣದ ಶಕ್ತಿ. ನಿಮ್ಮ ರಾಷ್ಟ್ರಾಧಿಪತಿ ಬುಧನಾಗಿರುವುದರಿಂದ ಬುದ್ಧಿ ಮತ್ತು ವ್ಯಾಪಾರದಲ್ಲಿ ನೀವು ಗೆಲ್ಲಬೇಕೆಂದರೆ ಪ್ರತಿ ಬುಧವಾರದಂದು ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸಿ ಮತ್ತು ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕನಿಷ್ಠ 21 ಗರಿಕೆಗಳನ್ನು ಸಮರ್ಪಿಸಿ. ನಿಮ್ಮ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಹಸಿರು ಸಸ್ಯಗಳನ್ನು ಅಂದರೆ ಮನಿ ಪ್ಲಾಂಟ್ ಅಥವಾ ತುಳಸಿ ಗಿಡವನ್ನು ಬೆಳೆಸುವುದರಿಂದ ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಧನಲಾಭದ ಲಕ್ಷಣಗಳು ಹೆಚ್ಚಾಗುತ್ತವೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಬರವಣಿಗೆಯ ಕ್ಷೇತ್ರದಲ್ಲಿ ಇರುವವರು ಹಸಿರು ಬಣ್ಣದ ಪೆನ್ ಅನ್ನು ಬಳಸುವುದರಿಂದ ಏಕಾಗ್ರತೆ ಹೆಚ್ಚಾಗಿ ದೊಡ್ಡ ಮಟ್ಟದ ಯಶಸ್ಸು ನಿಮ್ಮದಾಗುತ್ತದೆ. ಎರಡನೆಯ ರಹಸ್ಯವೆಂದರೆ ಮಾತಿನ ಮೌನ ಮತ್ತು ಸಮಯದ ನಿರ್ವಹಣೆ. ಮಿಥುನ ರಾಶಿಯವರಿಗೆ ಮಾತೇ ಬಂಡವಾಳ. ಆದರೆ ಅದೇ ಮಾತು 2026ರಲ್ಲಿ ನಿಮಗೆ ಮುಳುವಾಗದಂತೆ ನೋಡಿಕೊಳ್ಳಿ. ಅಂದರೆ ನಿಮ್ಮ ಭವಿಷ್ಯದ ದೊಡ್ಡ ಗುರಿಗಳನ್ನು ಮತ್ತು ಹಣಕಾಸಿನ ಹೂಡಿಕೆಗಳನ್ನು ಯಾರ ಮುಂದೆಯೂ ಅತಿಯಾಗಿ ಬಣ್ಣಿಸಬೇಡಿ. ನೀವು ಮೌನವಾಗಿ ಯೋಜನೆಯನ್ನು ಸಿದ್ಧಪಡಿಸಿ ಅದನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಜಗತ್ತಿಗೆ ತಿಳಿಯಲಿ. ನಿಮ್ಮ ಐಡಿಯಾಗಳನ್ನು ಇತರರು ಕದಿಯುವ ಸಾಧ್ಯತೆ ಇರುವುದರಿಂದ ಗೌಪ್ಯತೆ ಎಂಬುದು ನಿಮ್ಮ ಗೆಲುವಿನ 2ನೇ ಸೂತ್ರವಾಗಿದೆ. ಮೂರನೆಯ ರಹಸ್ಯ ತೃತೀಯ ಲಿಂಗಿಗಳ ಆಶೀರ್ವಾದ ಮತ್ತು ದಾನದ ಮಹಿಮೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯವರು ಬುಧನ ಅನುಗ್ರಹ ಪಡೆಯಲು ಇರುವ ಅತ್ಯಂತ ಶಕ್ತಿಶಾಲಿ ಮಾರ್ಗವೆಂದರೆ ಬುಧವಾರದ ದಿನ ತೃತೀಯ ಲಿಂಗಿಗಳಿಗೆ ಅಂದರೆ ಮಂಗಳಮುಖಿಯರಿಗೆ ಹಸಿರು ಬಣ್ಣದ ಬಳೆಗಳನ್ನು ಅಥವಾ ಸ್ವಲ್ಪ ಹಣವನ್ನು ದಾನವಾಗಿ ನೀಡಿ ಅವರ ಹರಕೆಯನ್ನು ಪಡೆಯುವುದು. ಇದು ನಿಮ್ಮ ಜೀವನದಲ್ಲಿರುವ ದೃಷ್ಟಿದೋಷಗಳನ್ನು ಮತ್ತು ಕೆಲಸದಲ್ಲಿರುವ ಅಡೆತಡೆಗಳನ್ನು ತಕ್ಷಣವೇ ನಿವಾರಿಸುತ್ತದೆ. ಸಾಲದ ಬಾಧೆಯಿಂದ ಬಳಲುತ್ತಿರುವವರು ಈ ಕ್ರಮವನ್ನು ಪಾಲಿಸಿದರೆ ಕೇವಲ 3 ತಿಂಗಳಲ್ಲೇ ಹಣದ ಹರಿವು ಹೆಚ್ಚಾಗಿ ಸಾಲ ತೀರಿಸುವ ಹಾದಿ ಸುಗಮವಾಗುತ್ತದೆ. 4ನೆಯ ರಹಸ್ಯ ಪಚ್ಚೆ ಕಲ್ಲಿನ ಪ್ರಭಾವ ಅಥವಾ ತಾಮ್ರದ ನಾಣ್ಯದ ಧಾರಣೆ. ನಿಮ್ಮ ಜಾತಕದಲ್ಲಿ ಬುಧನು ಬಲಹೀನನಾಗಿದ್ದರೆ ನೀವು ನುರಿತ ಜ್ಯೋತಿಷಿಗಳ ಸಲಹೆಯ ಮೇರೆಗೆ ಪಚ್ಚೆ ಅಂದರೆ ಎಮರಾಲ್ಡ್ ರತ್ನವನ್ನು ಧರಿಸಬಹುದು. ಅಥವಾ ನಿಮ್ಮ ಜೇಬಿನಲ್ಲಿ ಸದಾ ಒಂದು ಸಣ್ಣ ತಾಮ್ರದ ನಾಣ್ಯವನ್ನು ಇಟ್ಟುಕೊಳ್ಳಿ. ಇದು ನಿಮ್ಮ ಸಂವಹನ ಕಲೆ ಮತ್ತು ಬಿಸಿನೆಸ್ ಡೀಲ್ ಮಾಡುವ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ. ವಿಶೇಷವಾಗಿ ಹೂಡಿಕೆ ಮಾಡುವಾಗ ಅಥವಾ ಶೇರ್ ಮಾರ್ಕೆಟ್ನಲ್ಲಿ ವ್ಯವಹಾರ ಮಾಡುವಾಗ ಇದು ನಿಮಗೆ ನಷ್ಟವಾಗದಂತೆ ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತದೆ. 5ನೆಯ ಮತ್ತು ಅತಿ ನಿಗೂಢ ರಹಸ್ಯವೆಂದರೆ ಹಕ್ಕಿಗಳಿಗೆ ಆಹಾರ ನೀಡುವುದು ಮತ್ತು ಉತ್ತರ ದಿಕ್ಕಿನ ಕಾಳಜಿ. ಮಿಥುನ ರಾಶಿಯವರು 2026ರಲ್ಲಿ ದೊಡ್ಡ ಮಟ್ಟದ ರಾಜಯೋಗ ಪಡೆಯಬೇಕೆಂದರೆ ಪ್ರತಿದಿನ ಬೆಳಿಗ್ಗೆ ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಅಥವಾ ಟೆರೇಸ್ ಮೇಲೆ ಹಕ್ಕಿಗಳಿಗೆ ಧಾನ್ಯಗಳನ್ನು ಮತ್ತು ನೀರನ್ನು ಇಡಿ. ಹಕ್ಕಿಗಳು ನಿಮ್ಮ ಮನೆಯಲ್ಲಿ ಆಹಾರ ಸೇವಿಸುವುದರಿಂದ ಬುಧನ ಪ್ರಭಾವ ಹೆಚ್ಚಾಗಿ ಆರ್ಥಿಕ ಪ್ರಗತಿಯಾಗುತ್ತದೆ. ನಿಮ್ಮ ಮನೆಯ ಉತ್ತರ ದಿಕ್ಕನ್ನು ಅಂದರೆ ಕುಬೇರನ ದಿಕ್ಕನ್ನು ಸದಾ ಸ್ವಚ್ಛವಾಗಿಡಿ ಮತ್ತು ಅಲ್ಲಿ ಅತಿಯಾದ ಭಾರದ ವಸ್ತುಗಳನ್ನು ಇಡಬೇಡಿ. ಈ ದಿಕ್ಕಿನಲ್ಲಿ ಒಂದು ಸಣ್ಣ ನೀರಿನ ಫೌಂಟೇನ್ ಅಥವಾ ಹಸಿರು ಚಿತ್ರಪಟವನ್ನು ಹಾಕಿ. ಇದು ಅದೃಷ್ಟವನ್ನು ಆಕರ್ಷಿಸುತ್ತದೆ. ಮಿಥುನ ರಾಶಿಯವರೇ, ಈ 5 ರಹಸ್ಯಗಳು ಕೇವಲ ಮಾಹಿತಿಯಲ್ಲ, ಇವು ನಿಮ್ಮ ಬದುಕಿನ ದಾರಿದೀಪಗಳು. ಇದನ್ನು ಶ್ರದ್ಧೆಯಿಂದ ಪಾಲಿಸಿದರೆ 2026ರಲ್ಲಿ ನಿಮ್ಮನ್ನು ಮೀರಿಸುವವರು ಯಾರೂ ಇರುವುದಿಲ್ಲ. ಈ ಮಾಹಿತಿ ನಿಮಗೆ ಎಷ್ಟು ಉಪಯುಕ್ತವೆನಿಸಿತು ಮತ್ತು ನೀವು ಇನ್ನು ಯಾವ ವಿಷಯದ ಬಗ್ಗೆ ತಿಳಿಯಲು ಇಚ್ಛಿಸುತ್ತೀರಿ ಎಂಬುದನ್ನು
ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಈಗಲೇ ತಿಳಿಸಲೇಬೇಕು ಎಂದು ನಾನು ನಿಮ್ಮನ್ನು ಪ್ರೀತಿಯಿಂದ ಒತ್ತಾಯಿಸುತ್ತೇನೆ. ವೀಕ್ಷಕರೇ, ನಿಮ್ಮ ಪ್ರತಿಯೊಂದು ಕಾಮೆಂಟ್ ನಮಗೆ ಮುಂದಿನ ವಿಡಿಯೋ ಮಾಡಲು ಪ್ರೇರಣೆಯಾಗುತ್ತದೆ. ಆದ್ದರಿಂದ ಮರೆಯದೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಮಿಥುನ ರಾಶಿಯ ಎಲ್ಲಾ ಮಿತ್ರರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ, ಅವರಿಗೂ ಈ ಮಾಹಿತಿಯ ಲಾಭ ಸಿಗುವಂತೆ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಶುಭವಾಗಲಿ.